ಅಂಕಪಟ್ಟಿಯಲ್ಲಿ ಆರ್ಸಿಬಿಗೆ ಅಗ್ರಸ್ಥಾನ, ವಿರಾಟ್ ಕೊಹ್ಲಿಗೆ ಆರೆಂಜ್ ಕ್ಯಾಪ್, ಜೋಶ್ ಹೇಜಲ್ವುಡ್ಗೆ ಪರ್ಪಲ್ ಕ್ಯಾಪ್. ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಆದಿತ್ಯವಾರ ನಡೆದ 46ನೇ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ರೋಚಕ ಪಂದ್ಯ ನಡೆಯಿತು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕೇವಲ 162 ರನ್ ಗಳಿಸಿತು. ಡೆಲ್ಲಿ ಪರ ಕೆಎಲ್ ರಾಹುಲ್ 39 ಎಸೆತದಲ್ಲಿ 41 ರನ್, ಟ್ರಿಸ್ಟನ್ ಸ್ಟಬ್ 18 ಎಸೆತದಲ್ಲಿ 34 ರನ್, ಅಭಿಷೇಕ್ ಪೊರೆಲ್ 11 ಎಸೆತದಲ್ಲಿ 28 ರನ್ ಹಾಗೂ ಎಫ್ ಡು ಪ್ಲೆಸಿಸ್ 26 ಎಸೆತದಲ್ಲಿ 22 ರನ್ ಗಳಿಸಿದ್ರು. 163 ರನ್ ಗುರಿ ಬೆನ್ನಟ್ಟಿದ ಆರ್ಸಿಬಿ 4ನೇ ಓವರ್ನಲ್ಲಿ 26 ರನ್ಗೆ 3 ವಿಕೆಟ್ ಕಳೆದುಕೊಂಡು ಸೋಲಿನ ಭೀತಿಯಲ್ಲಿತ್ತು. ಆಗ ಜೊತೆಯಾದ ಕೊಹ್ಲಿ ಹಾಗೂ ಕೃನಾಲ್ ಪಾಂಡ್ಯ 4ನೇ ವಿಕೆಟ್ಗೆ 84 ಎಸೆತಗಳಲ್ಲಿ 119 ರನ್ ಜೊತೆಯಾಟ ನಡೆಸಿ ಇನ್ನೂ 9 ಎಸೆತಗಳು ಬಾಕಿ ಇರುವಾಗಲೇ ಜಯಗಳಿಸುವಲ್ಲಿ ನೆರವಾದರು. ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. 18.3 ಓವರ್ಗಳಲ್ಲಿ 4 ವಿಕೆಟ್ಗಳ ನಷ್ಟಕ್ಕೆ 165 ರನ್ ಗಳಿಸಿತು. ಕೊಹ್ಲಿ ಈ ವರ್ಷ ಆಡಿರುವ 10ನೇ ಪಂದ್ಯದಲ್ಲಿ 6ನೇ ಅರ್ಧಶತಕ ಸಿಡಿಸಿ ಗಮನ ಸೆಳೆದರು. ಆರೆಂಜ್ ಕ್ಯಾಪ್ ತಮ್ಮದಾಗಿಸಿಕೊಂಡರು. ಜೋಶ್ ಹೇಜಲ್ವುಡ್ 10 ಪಂದ್ಯದಲ್ಲಿ 18 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ತಮ್ಮದಾಗಿಸಿಕೊಂಡರು. ಈಗ ಆರ್ಸಿಬಿ 10ನೇ ಪಂದ್ಯದಲ್ಲಿ 7ನೇ ಜಯ ದಾಖಲಿಸಿ 14 ಅಂಕ ಗಳಿಸಿರುವ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ.